Dear students, welcome to mathematics online class. Okay, dear students, today let us discuss about new topic, new chapters, limits and derivatives. So dear students, limits and derivatives is very important. Actually, so next year ನಿಮಗೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಂತ ಬರ್ತದೆ. ದಿಸ್ ಇಸ್ ಬೇಸಿಕ್ ಆಫ್ ದಟ್. ಇದು ಬೇಸಿಕ್, ಮೇನ್ ಬೇಸಿಕ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ನಿಮ್ಮ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಇಟ್ ಈಸ್ ಬೇಸ್ಡ್ ಆನ್ ಇನ್ ಸೆಕೆಂಡ್ ಪಿ ಯು ಸಿ. ಸೊ ಅಪ್ ಟು 35 to 40 marks is there. So that's why this is very important topic, very important chapter. Okay, ಸೊ ಅದರಿಂದ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವತ್ತಿಂದ ಹೆಂಗೆ ಕ್ಲಾಸಸ್ನ ಅದನ್ನ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಸೊ ದಟ್ ಈಸ್ ಚಾಪ್ಟರ್ ನೇಮ್ ಲಿಮಿಟ್ಸ್ and derivatives. Limits and derivatives. Okay, dear students, today I am going to start limits. Limits start ಮಾಡ್ತೀನಿ. After limits I am taking derivatives. Okay, limits ಅಂದ್ರೆ ಏನು? What is meant by limits? ಈಗ ಒಂದು ನಿಮಗೆ ಆಲ್ರೆಡಿ ಯು ಲರ್ನ್ಡ್ ಇನ್ ಪ್ರೀವಿಯಸ್ ಕ್ಲಾಸ್ ಸಮ್ ಫಂಕ್ಷನ್ಸ್. ಈಗ ನಿಮಗೆ ಗೊತ್ತಿತ್ತು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 5, ಎಫ್ ಆಫ್ 2, ಎಫ್ ಆಫ್ 3, ಎಫ್ ಆಫ್ 1 ಅಂತ ಕೇಳ್ತಾ ಇದ್ರು. ನಿಮ್ಗೆ ಅಲ್ಲಿ ಎಫ್ ಆಫ್ ಎಕ್ಸ್ ಅಂತ ಕೊಟ್ಬಿಟ್ಟು ಎಫ್ ಆಫ್ 2 ವ್ಯಾಲ್ಯೂಸು, ಎಫ್ ಆಫ್ 3 ವ್ಯಾಲ್ಯೂಸು, ಎಫ್ ಆಫ್ 4 ವ್ಯಾಲ್ಯೂಸ್ ಬೆಲೆ ಕಂಡಿಡ್ರಿ ಅಂತ ಕೇಳ್ತಿದ್ರು. ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ plus 2x plus 2. f of x is equal to x square plus 2x plus 2. Find the value of f of 3 ಅಂತ ಕೇಳ್ತಾನೆ. ನೀವೆಲ್ಲ ಕಲ್ತಿದ್ದೀರಿ, 6th 7th 8th 9th ಎಲ್ಲ ಕಲ್ತಿದ್ದೀರಿ. f of 3 ಅಂದ್ರೆ this means put in the place of x is equal to 3. x ಜಾಕೆ 3 ಹಾಕಿ ಅಂತ. ಅಲ್ಲಿಗೆ ಏನು ಬರ್ತದೆ? 3 ಸ್ಕ್ವೇರ್ ಪ್ಲಸ್ 2 ಇಂಟು 3 ಪ್ಲಸ್ 2. Okay, 3 square is equal to 9 plus 3 2s are 6 plus 2. So that is equal to 17 ಅಂತ ಆಗ್ತದೆ. ಇದು ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ. ಸೊ ರಿಲೇಟೆಡ್ ಅಷ್ಟೇ, ರಿಲೇಟೆಡ್ ನಾ ಹೇಳ್ತೀನಿ ನಿಮ್ಗೆ ಹೇಗೆ ಅಂತ. ಈಗ ಫಸ್ಟ್ ಲಿಮಿಟ್ಸ್ನ ನಾವು ಹೆಂಗೆ ಇದು ಮಾಡ್ತೀವಿ ಅಂತಂದ್ರೆ ಈ ರೀತಿ ಮಾಡ್ತೀವಿ ನೋಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್. ನೋಡಿ ಇದೆ ಒಂದು ಲಿಮಿಟ್ ಎಫ್ ಆಫ್ ಎಕ್ಸ್ ಇಲ್ಲಿದೆ ನೋಡಿ. ಇದು ಹೆಂಗೆ ಅಂತಂದ್ರೆ this one is read as limit of f of x as x tends to a ಅಂತ. as x tends to a ಹೆಂಗ್ ಗೊತ್ತಿರೋ ಇದನ್ನ? ಲಿಮಿಟ್ ಆಫ್ f of x as x tends to a. ನಾವು ಕಾಮನ್ ಆಗಿ ಅಂತೀನಿ ಲಿಮಿಟ್ f of x x tends to a ಅಂತೀನಿ. ಆ ಥರ ಓದ್ಬೋದು ಕಾಮನ್ ಆಗಿ ಅಷ್ಟೇ. ಅಂದ್ರೆ ಅಕಾರ್ಡಿಂಗ್ ಟು ರೂಲ್, ಸೊ ಲಿಮಿಟ್ ಆಫ್ f of x as x tends to a ಈ ರೀತಿ ಓದ್ಬೇಕು ನೀವು. ಆಕ್ಚುಲಿ ನಾವು ಜನರಲ್ ಆಗಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಅಂತ ಓದ್ತೀವಿ ನೋಡಿ. ಡಿಯರ್ ಸ್ಟೂಡೆಂಟ್ಸ್, ಈ ಎಕ್ಸ್ಟೆನ್ಸ್ ಟು ಎ ಅಂದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಎ ವ್ಯಾಲ್ಯೂಸ್ ದಿಸ್ ಇಸ್ 3 ಅದರ ಎ ವ್ಯಾಲ್ಯೂಸ್ ಇದೆ. ಒಂದು ಬೆಸ್ಟ್ ಎಕ್ಸಾಂಪಲ್ ರಿಲೇಟೆಡ್. ಓಕೆ, ಅಂದ್ರೆ ಪುಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಫಂಕ್ಷನ್ ಅವ್ರಿಗೆ ಕೊಡ್ತಾರೆ, ಇದು ಏನು ಅಂತಂದ್ರೆ ಆ ಎಕ್ಸ್ ಜಾಕೆ ಏನ ಹಾಕು. ಪುಟ್ ಇನ್ ದ ಪ್ಲೇಸ್ ಆಫ್ x is equal to a, otherwise it is filled in the place of x is equal to a. ಓಕೆ, ಆ ಏನ ತುಂಬ್ರಿ ಅಂದ್ಬಿಟ್ಟು ಆ ಜಾಕೆ ಏನ ಹಾಕ್ರಿ. ಸೊ ಇದು ಆಕ್ಚುಲಿ ಲಿಮಿಟ್ ಅಂತ LIMIT ಲಿಮಿಟ್. ನಾವು ಇಲ್ಲಿ ಬರೀಬೇಕಾದ್ರೆ LIM ಅಂತ ಬರುತ್ತೆ ಸಾಕು. LIM ಕೆಲವರು ಈ ರೀತಿನೂ ಬರೀತಾರೆ, LT ಹಿಂಗೂ ಬರೀತಾರೆ. ದಿಸ್ ಇಸ್ ಆಲ್ಸೋ ರೈಟ್. ಲಿಮಿಟ್ ಇದನ್ನು ಈ ಥರನೂ ಬರೀಬೋದು. ನಾನು ಮಾತ್ರ ಹಿಂಗೆ ಬರೀತೀನಿ LIM ಲಿಮ್ ಅನ್ಬಾ. ಲಿಮಿಟ್ ಫುಲ್ ನೀವು ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ. ಆಕ್ಚುಲಿ ಓದೋದು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಇದೆ. ನೀವು ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಅಂತ ಓದಿದ್ರೆ ಸಾಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಅಂಡ್ ಇಟ್ ಡಿನೋಟ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಕಮ್ಸ್ ಟು ಕ್ಲೋಸ್ ಟು ಎ. ನೋಡಿ ಇಲ್ಲಿ ಏನಂತೀವಿ ಅಂತಂದ್ರೆ ಅಂಡ್ ಇಟ್ ಈಸ್ ಡಿನೋಟ್ಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಕಮ್ಸ್ ಕ್ಲೋಸ್ ಟು ಎ. ಇದು ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ದ ಲಿಮಿಟ್ ಆಕ್ಚುಲಿ ಈಸ್ ಸೆಡ್ ಟು ಬಿ ಎಕ್ಸಿಸ್ಟ್ ಓನ್ಲಿ ವೆನ್ ಲಿಮಿಟ್
x tends to a minus f of x is equal to limit x tends to a plus f of x. X tends to a plus. So ಇಲ್ಲಿ ಏನು ಹೇಳ್ತೀವಿ ಅಂತ ಆಫ್ಟರ್ ದಿಸ್, ಸೊ ಇದು ಓದೋದು ಗೊತ್ತಾಯ್ತು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಅಥವಾ ಆಸ್ ಎಕ್ಸ್ಟೆನ್ಸ್ ಟು ಎ ಅಂಡ್ ಇಟ್ ಡಿನೋಟ್ಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ as x comes close to a, as x comes close to a, and the limit is said to exits only limit x tends to a minus f of x is equal to limit x tends to a plus f of x. ಓಕೆ, ಈಗ ನಿಮ್ಗೆ ಅರ್ಥ ಆಗಲ್ಲ. ಇದು ಎಕ್ಸಿಸ್ಟ್ ಅಂತಂದ್ರೆ ನೋಡಿ, ಇದು ಎರಡು ಈಕ್ವಲ್ ಆಗಬೇಕು. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಮತ್ತೆ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಇದಾಗಬೇಕು. ಈಗ ನಿಮಗೆ ಡೌಟ್ ಬರ್ತದೆ, ಇದೇನು ಸರ್ ಇಲ್ಲಿ ನೋಡಿದ್ರೆ ಎಕ್ಸ್ಟೆನ್ಸ್ ಟು ಎ ಅಂತ ಬರೆದು ಬಿಟ್ರು, ಇಲ್ಲಿ ಎ ಮೈನಸ್ ಅಂತ ಇದೆ, ಇಲ್ಲಿ ಎ ಪ್ಲಸ್ ಇವೆರಡು ಈಕ್ವಲ್ ಆದ್ರೆ ಎಕ್ಸಿಸ್ಟ್ ಆಗಲೇಬೇಕು ಅಂತ ಹೇಳ್ತಾರಲ್ಲ, ಹೇಗೆ ಹೌ ಅಂತ ನಿಮಗೆ ಕನ್ಫ್ಯೂಸ್ ಆಯ್ತಾ? ಏನೂ ಇಲ್ಲ. ಸ್ಟ್ಯಾಂಡರ್ಡ್ ರಿಸಲ್ಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್. ಈಗ ನೆಕ್ಸ್ಟ್ ಇದೇನಂತ ಕರಿತೀವಿ ಅಂತಂದ್ರೆ, ಇದನ್ನ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಅಂದ್ರೆ ಏನು ನಾನು ಹೇಳ್ತೀನಿ, ಎ ಮೈನಸ್ ಅಂದ್ರೆ ಏನು ಹೇಳ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ವೇರ್ ನೋಡಿ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಬರ್ತಾರೆ. ವೇರ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಮೀನ್ಸ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಎಕ್ಸ್ ಲೆಸ್ ದ್ಯಾನ್ ಎ, ಎಕ್ಸು ಲೆಸ್ ದ್ಯಾನ್ ಎ. ಎಕ್ಸ್ ಯಾವಾಗ ಲೆಸ್ ದ್ಯಾನ್ ಎ ಆಗಿರ್ತದೋ ದಟ್ ಈಸ್ ಎ ಮೈನಸ್ ಅಂತ ಡಿನೋಟ್ ಮಾಡ್ತೀವಿ. ಇದನ್ನ ನಿಮಗೆ LHL ಅಂತಾರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ ನೆಕ್ಸ್ಟ್, ವೇರ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಮೀನ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಎ, ಎಕ್ಸ್ ಗ್ರೇಟರ್ ದ್ಯಾನ್ ಎ ಆಗ್ತದೆ. ಇದು ನಾವು ರೈಟ್ ಹ್ಯಾಂಡ್ ಲಿಮಿಟ್ ಅಂತೀವಿ. ವೆನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದೇರ್ಫೋರ್ ದಟ್ ಈಸ್ ಫಂಕ್ಷನ್, ದಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿತೀವಿ ನಾವು. ನಿಮಗೆ ಸೆಕೆಂಡ್ ಪಿ ಯು ಸಿ ಚೆನ್ನಾಗಿ ಬರ್ತದೆ, ಹೇಳ್ಕೊಡ್ತೀನಿ ನಿಮಗೆ. ಸೆಕೆಂಡ್ ಪಿ ಯು ಸಿಲಿ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್ ಅಂತೆಲ್ಲ ಬರ್ತದ, ಅದು ಹೇಳ್ಕೊಡ್ತೀನಿ ನಾನು ನಿಮಗೆ. ಅಥವಾ ನೆಕ್ಸ್ಟ್ ಇದನ್ನ ಈಗ ಅವ್ರಿಗೂ ಇದೇ ರೀತಿ ಡೆರಿವೇಟಿವ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೆಕೆಂಡ್ ಪಿ ಯು ಸಿಗೆ. ಅವ್ರು ಆದಮೇಲೆ ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಾ ಅಂದ್ರೆ ನಿಮಗೂ ಆ ವಿಡಿಯೋ ಹಾಕ್ತೀನಿ ನಾನು, ಕಂಟಿನ್ಯೂಸ್ ಅಂಡ್ ಡಿಸ್ಕಂಟಿನ್ಯೂಸ್ ಅರ್ಥ ಆಗ್ತದೆ ನಿಮ್ಗೆ ಮೇಲೆ. ಓಕೆ, ಈಗ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಇವತ್ತು ಈಗ ಕ್ಲಾಸಲ್ಲಿ ಏನು ತಿಳ್ಕೋಬೇಕು, ಲಿಮಿಟ್ ಅಂದರೆ ಏನು, ವಾಟ್ ಈಸ್ ಮೀನ್ ಬೈ ಲಿಮಿಟ್. ಲಿಮಿಟ್ ಅಂದರೆ ಏನು ಅಂತಂದರೆ, ಈಗ ಲಿಮಿಟೇಷನ್ಸ್ ಒಂದು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದೇ ಎ ವ್ಯಾಲ್ಯೂಸ್ ನೋಡಿ, ಲಿಮಿಟ್ ಪುಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಇದನ್ನು ನೀವು ಮೊದಲು ಡೆಫಿನೇಷನ್ ಏನು ಅಂತಂದರೆ ಈ ಥರ ಬರೆದಾದ್ಮೇಲೆ ಇಟ್ ಈಸ್ ರೀಡ್ ಆಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ. Okay, dear students, and it denotes the value of f of x as x comes close to a. X comes close to a. Okay, actually the limit is said to exist only when limit x tends to a minus f of x is equal to limit x tends to a plus f of x. So where x tends, ನೋಡಿದ್ರೆ tends, TENDS, tends ಅಂತ ಓದಿದೆ, TENDS, tends. Where x tends to a minus, that is x less than a. Where x tends to a plus, that is x greater than a. ಓಕೆ, ಇದು ಒಂದು ಲಿಮಿಟ್ಗೆ ಡೆಫಿನೇಷನ್ಸ್. ಓಕೆ, ನೀವು ಸಿಂಪಲ್ ಆಗಿ ಈಗ ಇದೊಂದು ಬರ್ಕೊಳ್ಳಿ. ಇಲ್ಲ ನಾನು ಹೇಳ್ತೀನಿ ನೋಡಿ, ಫಸ್ಟ್ ನೀವು ಬರೀಬೇಕಾದ್ರೆ ಹೇಳ್ತೀನಿ ನೋಡಿ, ಇದನ್ನು ಬರೀಬೇಕು ನೀವು. ಲಿಮಿಟ್ ಇದಲ್ಲ, ಇದು ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಬರೀರಿ, ನೋಟ್ಸ್ ಬರೀರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅದು ಬರೆದಾದ್ಮೇಲೆ ರೀಡ್ ಆಸ್, ಇಲ್ಲೇ ಬರೀ ಕಂಟಿನ್ಯೂ ಮಾಡಬೇಕು. ರೀಡ್ ಆಸ್ READ, read as limit of f of x, limit of f of x as x tends, TENDS, tends to a, x tends to a. ಆಯ್ತಾ? ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಬೇಕಾದ್ರೆ ಕಂಟಿನ್ಯೂ ಮಾಡಿ. ಆಕ್ಚುಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಅದೇ ಬರೆಯೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ. ಆ್ಯಂಡ್
it denotes the value of f of x as x comes close to a, close, close to, close to a, comma, the limit is said to exist, exist, the limit is said to exist only when limit extends to a minus f of x is equal to limit extends to a plus f of x. ಇದು ಬರೀರಿ ಇದನ್ನ ನೋಡಿ, ನಾನು ಏನು ಮಾರ್ಕ್ ಮಾಡಿದ್ದೀನಿ ಇದು ಮಾತ್ರ ಬರೀಬೇಕು ನೋಡಿ, ಇಲ್ಲಿ ಹಿಂಗೆ ಬರ್ತೀನಿ, ಇದು ಮಾತ್ರ ಬರೀರಿ, ರೈಟ್ ಆನ್ ದಟ್. ಆಯ್ತಾ? ಸೊ ನೆಕ್ಸ್ಟ್ ಇದೊಂದು ಬರೀರಿ, ವೇರ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಮೀ where x tends to a minus means x less than a. Similarly, where x tends to a plus means x greater than a. Brilliant. Okay, dear students. So next I am going to algebra of limits. ಇದರಲ್ಲಿ ಈಗ ನೆಕ್ಸ್ಟ್ ಇದು ಡೆಫಿನೇಷನ್ಸ್ ಆಫ್ ಲಿಮಿಟ್ಸ್ ಆಯ್ತು ನಿಮಗೆ. Next I am going to algebra of limits. ಈಗ algebra of limits ಹೋಗೋಣ. ನೋಡಿ, algebra of limits. algebra of limits. ನೋಡಿ, ಇಲ್ಲಿ ಒಂದು ಟೂ ಫಂಕ್ಷನ್ಸ್ ನ ಕನ್ಸಿಡರ್ ಮಾಡೋಣ. ಯಾವ್ದನ್ನ ಅಂದ್ರೆ ಲೆಟ್ ಎಫ್ ಅಂಡ್ ಜಿ ಬಿ ಟೂ ಫಂಕ್ಷನ್ಸ್. ಲೆಟ್ ಎಫ್ ಅಂಡ್ ಜಿ ಆರ್ ಬಿ ಟೂ ಫಂಕ್ಷನ್ಸ್. ಸೊ ಸಚ್ ದಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಒಂದು ಜಿ ಆಫ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಇವೆರಡು ತೆಗೆದುಕೊಳ್ಳೋಣ. ಏನು ತೆಗೆದುಕೊಳ್ಳೋಣ? ಒಂದನ್ನ, ಸೊ ಇದೇನು ಲಿಮಿಟ್ x tends to a f ಫಂಕ್ಷನ್ ನ f of x ಅಂತ ತೆಗೆದುಕೊಳ್ಳೋಣ, and ಲಿಮಿಟ್ x tends to a g of x ಅಂತ ಒಂದು ತೆಗೆದುಕೊಳ್ಳೋಣ. ಲಿಮಿಟ್ x tends to a f of x ಅಂತ ಒಂದು ತೆಗೆದುಕೊಳ್ಳಿ, ಲಿಮಿಟ್ x tends to a g of x, ಟೂ ಫಂಕ್ಷನ್ಸ್ f and g are ಟೂ ಫಂಕ್ಷನ್. ಇದರ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಲ್ಲಿ ಫಸ್ಟ್ ಒನ್ ಲಿಮಿಟ್ ನೋಡಿ ಬರೀತೀನಿ ಇಲ್ಲಿ, x tends to a f of x ಪ್ಲಸ್ ಆರ ಬರಲಿ ಮೈನಸ್ ಆರ ಬರಲಿ, f of x ಪ್ಲಸ್ ಆರ್ ಮೈನಸ್ g of x ಬಂತು ಅಂದ್ರೆ ಒಟ್ಟಿಗೆ ಎರಡು ಫಂಕ್ಷನ್ಸ್ ಕೊಟ್ಟು. ಆಗ ಹೆಂಗೆ ನೀವು ಸಿಂಪ್ಲಿಫೈ ಮಾಡ್ಕೋಬಹುದು, ಹೆಂಗೆ ಇದನ್ನ ಐಡೆಂಟಿಫೈ ಮಾಡಬಹುದು ಅಂದ್ರೆ ಅಥವಾ ಬರೀಬಹುದು ಅಂದ್ರೆ ನೋಡಿ ಈ ತರ ಬರ್ಕೋಬಹುದು. ಸಪರೇಟ್ ಯು ಮೇಕ್ ಸಪರೇಟ್ಲಿ ಏನು ಲಿಮಿಟ್ x tends to a f of x ಪ್ಲಸ್ ಆರ್ ಮೈನಸ್ ಸ್ಪ್ಲಿಟ್ ಮಾಡಬಹುದು ಅಂತ. ಲಿಮಿಟ್ x tends to a g of x. ಹೆಂಗೆ ಲಿಮಿಟ್ x tends to a f of x ಪ್ಲಸ್ ಆರ್ ಮೈನಸ್ g of x can be written as limit x tends to a f of x ಪ್ಲಸ್ ಆರ್ ಮೈನಸ್ ಲಿಮಿಟ್ x tends to a g of x. This is actually first algebra of limits. ನೆಕ್ಸ್ಟ್ ಇದು ಪ್ಲಸ್ ಆಯ್ತು ಮೈನಸ್ ಆಯ್ತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಕೊಡ್ತೀನಿ ನೋಡಿ, ಲಿಮಿಟ್ x tends to a f of x into g of x ಈ ರೀತಿ ಕೊಟ್ಟಾಗ ಏನಿಲ್ಲ ಇದನ್ನು ಸ್ಪ್ಲಿಟ್ ಮಾಡ್ಕೋಬಹುದು. ಹಿಂಗೆ ಡೈರೆಕ್ಟ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ x tends to a f of x into ಸಪರೇಟ್ ಮಾಡ್ಕೋಬಹುದು ಲಿಮಿಟ್ x tends to a g of x. ಲಿಮಿಟ್ x tends to a g of x ಅಂತ ಬರಬಹುದು ಅಂತ. ಲಿಮಿಟ್ x tends to a f of x into g of x is equal to ಲಿಮಿಟ್ x tends to a f of x into ಲಿಮಿಟ್ x tends to a g of x. ಓಕೆ, ಬರೀ ಇದನ್ನ ಫಸ್ಟ್
ನಾನು ಒಂದ್ಸಲ ಸೆಂಟೆನ್ಸ್ ಹೇಳ್ಬಿಡ್ತೀನಿ ನೋಡಿ, ಈ ಥರ ಬರೀರಿ ನಾನು ಹೇಳ್ತೀನಿ. ಲೆಟ್ ಎಫ್ ಅಂಡ್ ಜಿ ಆರ್ ಜಿ ಬಿ ಅಥವಾ ಆರ್. let f and g be two functions such that both limit extends to a limit extends to f of x and limit extends to a g of x exist, exist then ಇದು ಫಸ್ಟ್ ಒನ್ ಬರೀರಿ, ಇದು ಸೆಕೆಂಡ್ ಒನ್ ಬರೀರಿ. ಫಸ್ಟ್ ಒನ್ ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ ಇನ್ ಲಾಸ್ಟ್ ಒನ್ ಥರ್ಡ್ ಒನ್ ಇದೆ. ಆ ಥರ್ಡ್ ಒನ್ ತೋರಿಸ್ಕೊಡ್ತೀನಿ. ಎಸ್ ಅಂದ್ರೆ ಡಿವಿಷನ್ ಮಾತ್ರ ಅಷ್ಟೇ. ಥರ್ಡ್ ಒನ್ ಲಿಮಿಟ್ x tends to a f of x divided by g of x. ನೋಡಿ ಇಲ್ಲಿ ಪ್ಲಸ್ ಆಯಿತು, ಮೈನಸ್ ಆಯಿತು, ಇಂಟು ಆಯಿತು, ನೆಕ್ಸ್ಟ್ ಡಿವಿಷನ್. ಈ ರೀತಿ ಕೊಟ್ಟಾಗ ಸ್ಪ್ಲಿಟ್ ಯಾಕೆ ಮಾಡ್ತೀರಾ ಅಂತ ವೆರಿ ಸಿಂಪಲ್. ಇದು ಸಬ್ಸೆಪ್ರೇಟ್ ಇದೆ ಇದನ್ನೇ. ಲಿಮಿಟ್ x tends to a f of x divided by limit x tends to a g of x. ಇದೆ ಥರ್ಡ್ ಒನ್. ಓಕೆ, ಇಷ್ಟು ಇದನ್ನ ಚೆನ್ನಾಗಿ ನೀವು ತಿಳ್ಕೊಬೇಕು. ಓಕೆನಾ? ಸೊ ನೆಕ್ಸ್ಟ್ ಡೇ ಸ್ಟೂಡೆಂಟ್ಸ್, ಈಗ ಇವ್ಯಾಲ್ಯೂಯೇಷನ್ ಲಿಮಿಟ್ಸ್ನ ಹೇಗೆ ಕಂಡುಹಿಡಿಯೋದು, ಎಷ್ಟು ಮೆಥಡ್ ಇದೆ ಅದನ್ನು ನೋಡೋಣ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಇವ್ಯಾಲ್ಯೂಯೇಷನ್ ಆಫ್ ಆಲ್ಜಿಬ್ರಿಕ್ ಲಿಮಿಟ್ಸ್ ಅಂತ ಕಲ್ತ್ಕೊಂಡು. ಇವ್ಯಾಲ್ಯೂಯೇಷನ್ ಆಫ್ algebraic limits. Evaluation of, next heading, evaluation of algebraic limits. Evaluation of algebraic limits. Okay dear students, so here we have that some following methods are there in evaluation. So what types of ಸುಮಾರಿಲ್ಲ ಅಂತಂದ್ರೆ ನಿಮಗೆ ಒಂದು 4 types ಇದೆ. What types of is there evaluations of algebraic limits? So first one ನೋಡಿ ಈ ರೀತಿ ಮಾಡಬಹುದು. ಫಸ್ಟ್ ಒನ್ ಏನು ತಗೋಬಹುದು ಅಂತಂದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ಬಿಟ್ಟು. ಯಾವುದು? ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇದು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬಹುದು. ಅಂದ್ರೆ ಲಿಮಿಟ್ ವ್ಯಾಲ್ಯೂಸ್ನ ಡೈರೆಕ್ಟ್ ಆಗಿ ಹಾಕ್ಬೋದು. ಈಗ ನಾವು ತೋರಿಸ್ತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದಿತ್ತು, ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಡೈರೆಕ್ಟ್ ಆಗಿ ಹಾಕೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ, ಇದೆಲ್ಲ 7th 8th 9th ಎಲ್ಲ ಕಲ್ತಿದ್ದೀರಾ, ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇದೆ ರ್ಯಾಷನಲೈಸೇಷನ್ ಮೆಥಡ್. ಇವೆಲ್ಲ ನೀವು ಕಲ್ತಿರವೆ ಇವೆಲ್ಲ. ರ್ಯಾಷನಲೈಸೇಷನ್ ಮೆಥಡ್. Fourth one, by using some standard formula. ಇಷ್ಟು ಇದೆ ನಿಮಗೆ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂದ್ರೆ ನಿಮಗೆ ಲಿಮಿಟ್ಸ್ ರಿಲೇಟೆಡ್ ಬರ್ತಾವೆ.
ಯಾವುವು ಮೊದಲನೇದು ಏನಂತಂದ್ರೆ ನೀವು ಹೇಳ್ದಂಗೆ ಇಲ್ಲಿ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೋದು. ಸೊ ಕೆಲವು ಫ್ಯಾಕ್ಟರೈಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಸಮ್ವನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ರ್ಯಾಷನಲೈಸೇಷನ್ ಮಾಡ್ಕೊಂಡು ಮಾಡ್ಬೋದು. ಕೆಲವು ಫಾರ್ಮುಲಾ ಅಂತಂದ್ರೆ ನಿಮ್ಗೆ ಈಗ ಲಿಮಿಟ್ಸ್ ಮೇಲೆ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂತ ಕೆಲವು ಫಾರ್ಮುಲಾಸ್ ಬರ್ತವೆ, ನಿಮ್ಗೆ ಅದೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಇವತ್ತು ಏನು ಟುಡೇ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತಂದರೆ, ಸೊ ಓನ್ಲಿ ಹಿಯರ್ ಡೆಫಿನೇಷನ್ಸ್ ಆಫ್ ಲಿಮಿಟ್ಸ್, ಆ ಲಿಮಿಟ್ಸ್ ಹೇಗೆ ಓದಬೇಕು ಮತ್ತು ಅದು ಹೇಗೆ ಎಕ್ಸಿಸ್ಟ್ ಆಗ್ತದ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್. ಅವು ಹೇಗೆ, ಅದು ಎ ಪ್ಲಸ್ ಅಂದ್ರೆ ಏನಂತಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ ಎ ಮೈನಸ್ ಅಂತಂದ್ರೆ ಏನಂದ್ರೆ ಎಕ್ಸ್ ಲೆಸ್ ದ್ಯಾನ್ ಎ, ಅದೊಂದು ತಿಳ್ಕೊಂಡಿದ್ದೀರಾ. ಮತ್ತೆ ನಿಮಗೆ ಕೆಲವು ಪ್ರಾಪರ್ಟೀಸ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ತಿಳ್ಕೊಂಡಿದ್ರಿ, ಅದು ಪ್ಲಸ್ ಆರ್ ಮೈನಸ್ ಇದ್ದಾಗ ಹೆಂಗೆ ಸಾಲ್ವ್ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದ್ದಾಗ. ನೆಕ್ಸ್ಟ್ ಇವು ಸಮ್ ಮೆಥಡ್ಸ್, ಇಷ್ಟನ್ನ ನೀವು ಇವತ್ತು ಓದ್ಕೊಳ್ಳಿ. ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ನೀಟಾಗಿ ರೆಫರ್ ಮಾಡ್ಕೊಳ್ಳಿ. ಆ ಟೆಕ್ಸ್ಟ್ ಬುಕ್ಸ್ ನೋಡ್ರೆ ಏನೂ ಗೊತ್ತಾಗಲ್ಲ, ಇಷ್ಟೇ ಸಾಕು. ಇದು ನೋಡ್ಕೊಂಡು ನೀವು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಟುಮಾರೋ ಡೆಫಿನೆಟ್ಲಿ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸಮ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಆ್ಯಂಡ್ ಎಕ್ಸರ್ಸೈಸ್ ಪ್ರಾಬ್ಲಮ್. ಓಕೆನಾ? ಓಕೆ, ಥ್ಯಾಂಕ್ ಯು.